ಕಬ್ಬಿನ ಬಾಕಿ ಬಿಲ್ ನೀಡದ ಬಾಗಲಕೋಟೆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ ರೈತರಿಂದ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಜೂನ್ 19ರಂದು ಜಿಲ್ಲಾಧಿಕಾರಿ ಕಚೇರಿಗೆ ಎದುರು ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೆಯಲಿರುವಂತಹ ಪ್ರತಿಭಟನೆ ಪ್ರಸಕ್ತ ಸಾಲಿನ ಕಬ್ಬಿನ ಬಿಲ್ ಪಾವತಿಸೋಕೆ ಆಗ್ರಹಿಸಿ ಹೋರಾಟಕ್ಕೆ ನಿರ್ಧಾರ. ಜಮಖಂಡಿಯಲ್ಲಿ ನಡೆದಂತ ಸಭೆಯಲ್ಲಿ ರೈತ ಮುಖಂಡರು ನಿರ್ಧರಿಸಿರೋದು. ರೈತ ಮುಖಂಡ ಈರಪ್ಪ ಹಂಚಿನಾಳ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ನೀಡದಂತ ಬಾಗಲಕೋಟೆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ ರೈತರಿಂದ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಜೂನ್ 19ರಂದು ಜಿಲ್ಲಾಧಿಕಾರಿ ಕಚೇರಿಗೆ ಎದುರು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇದೀಗ ನಿರ್ಧರಿಸಿದೆ. ಏಪ್ರಿಲ್ 22ನೇ ತಾರೀಕು ದಿವಸ ಜಿಲ್ಲಾ ಕಚೇರಿ ಒಳಗ ಪ್ರತಿಭಟನೆ ಇಟ್ಕೊಂಡಿದ್ದೇವೆ. ಒಂದು ಇಡೀ ಬಾಗಲಕೋಟೆ ಜಿಲ್ಲೆಯೊಳಗೆ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆ ಮಾಲೀಕರು ಕಬ್ಬು ಕಳಿಸಿರ್ತಕ್ಕಂಥ ಕಬ್ಬಿನ ಬಾಕಿ ಇಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆಗಳು ತಕ್ಷಣ ಬಾಕಿ ಕೊಡ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡ್ಕರಿಂದ ಏಪ್ರಿಲ್ 22ನೇ ತಾರೀಕಿಗೆ ಘೇರಾವ್ ಹಾಕಿದ್ದೆವು. ಅವತ್ತು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ SP ಅವರು ಮಾತು ಕೊಟ್ಟಿದ್ರು ನಮಗೆ. ಇಲ್ಲ ಎಲ್ಲಾ ಬಿಲ್ ಕ್ಲೋಸ್ ಆಗ್ಯಾವ ಅಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ರಿಪೋರ್ಟ್ ಕೊಟ್ಟಿದ್ದಾರೋ ಅದಕ್ಕೆ ಏನೋ ಇಲ್ಲ ಅಂತ ಹೇಳಿದಿರ್ತಕ್ಕಂಥ ಸಂದರ್ಭದೊಳಗ ನಾವು ಲೇಖಿ ಮುಖಾಂತರ ಕೊಟ್ಟಿವ್ರಿ. ಈ ಕಬ್ಬು ಬಾಕಿ ಇಟ್ಕೊಂಡಿರ್ತಕ್ಕಂಥ ಏನ್ ಶಿಲ್ಪ್ ಇರುತ್ತಲ್ಲ ರೈತರು ಶಿಲ್ಪ್ ಕೊಟ್ಟಿವೋ ಅದಕ್ಕೆ ಇಲ್ಲ ಈ ಸಮಸ್ಯೆ ಹಿಂಗೈತೆ ಅಂದ್ರೆ ನಾವು ಈ ಜಿಲ್ಲಾ ಯಾವ್ದು ಕಬ್ಬು ಈ ಕಮಿಷನರ್ ಕರೆಸ್ತೇವೆ ಅಂತ ಹೇಳಿದ್ರು. ಕಮಿಷನರ್ ಕರೆಸ್ತೇವೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತು ಸಕ್ಕರೆ ಮಂತ್ರಿ ಅವ್ರ ಜೊತೆಗೆ ನಿಮ್ ಕೂಡ ಮೀಟಿಂಗ್ ಏರ್ಪಾಟ್ ಮಾಡ್ತೇವೆ ಅಂತ ಅವತ್ತು ಹೇಳಿದವರು. ಇಲ್ಲಿ ತನಕನೂ ಕ್ಯಾರೆ ಅಂದಿಲ್ಲ. ಅದಕ್ಕೆ ಇಲ್ಲಿ ತನಕ ಇನ್ನೂ ಬಾಕಿ ಉಳ್ದಾವ ಕಾರ್ಖಾನೆ ಮಾಲೀಕರು. ಕಾರ್ಖಾನೆಗೆ ರೈತರು ಅಡ್ಡಾಡಿ ಇವತ್ತ ಕಾಲನ್ ಚಪ್ಪಲಿ ಹರಿದೋಗುವಂತ ಸಂದರ್ಭ ಐತಿ. ಅದಕ್ಕೆ ಇವತ್ತಿನ ಸಂದರ್ಭ ಏನಂದ್ರ ಮುಂಗಾರು ಮಳೆ ಐತಿ. ಮುಂಗಾರು ಮಳೆ ಜೊತೆಗಿನ ಬಿತ್ತನೆ ಮಾಡಾಕ ಬೀಜ ಗೊಬ್ಬರ ತಗೊಳಕ ರೈತರ ಕೈಯಾಗ ದುಡ್ಡಿಲ್ಲ. ಅದಕ್ಕೆ ಕಾರ್ಖಾನೆ ಮಾಲೀಕರು ಬಿಲ್ ಕೊಡ್ರ ಮಂಡತನ ಹಚ್ಚಿರ್ತಕ್ಕಂಥ ನೋಡ್ಕೊಂಡು ನಾವು ಇವತ್ತು ನಾಳೆ 19ನೇ ತಾರೀಕು ಗುರುವಾರ ದಿವಸ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತ ಇವತ್ತು ಜಮಖಂಡಿ ಒಳಗ ಜಿಲ್ಲಾ ಮೀಟಿಂಗ್ ಒಂದು ತೀರ್ಮಾನ ತಗೊಂಡೈತಿ. ಅದಕ್ಕೆ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಕಬ್ಬು ಬೆಳೆಗಾರ